ಪಾಠ 6 ಭಾಗಾಕಾರ. ರಂಗನಹಳ್ಳಿಯಲ್ಲಿ ಗಂಗಮ್ಮ ಎಂಬ ಅಜ್ಜಿ ಇದ್ದಳು. ಮೂವರು ಮೊಮ್ಮಕ್ಕಳಾದ ವಿಮಲ, ಶ್ಯಾಮ್, ಸುಜಾತ. ಅವರು ರಜೆಯಲ್ಲಿ ಅಜ್ಜಿಯ ಮನೆಗೆ ಬಂದಿದ್ದರು. ಅಜ್ಜಿ 6 ಮಾವಿನ ಹಣ್ಣುಗಳನ್ನು ಮೂವರು ಮೊಮ್ಮಕ್ಕಳಿಗೂ ನೀಡಿ ಸಮನಾಗಿ ಹಂಚಿಕೊಳ್ಳಲು ತಿಳಿಸಿದಳು. ಪ್ರತಿಯೊಬ್ಬರಿಗೂ ಬರುವ ಮಾವಿನ ಹಣ್ಣುಗಳೆಷ್ಟು? ಅಂದರೆ 6 ಮಾವಿನ ಹಣ್ಣುಗಳನ್ನು ಮೂವರು ಮೊಮ್ಮಕ್ಕಳು ಸಮನಾಗಿ ಹಂಚಿಕೊಂಡಾಗ ಪ್ರತಿಯೊಬ್ಬರಿಗೂ 2 ಮಾವಿನ ಹಣ್ಣುಗಳು ಸಿಗುತ್ತವೆ. ತಟ್ಟೆಯಲ್ಲಿ 9 ಚಾಕ್ಲೇಟ್ಗಳಿವೆ. ಇವುಗಳನ್ನು 3 ಮಕ್ಕಳಿಗೆ ಸಮನಾಗಿ ಹಂಚಿದರೆ ಪ್ರತಿ ಮಗುವಿಗೆ ದೊರೆಯುವ ಚಾಕ್ಲೇಟ್ಗಳೆಷ್ಟು? ಮೊದಲ ಸಲ ಒಂದರಂತೆ ಮೂವರಿಗೆ ಹಂಚಿ ಉಳಿಯುವ ಚಾಕ್ಲೇಟ್ 6. ಎರಡನೆಯ ಸಲ ಒಂದರಂತೆ ಹಂಚಿ ಉಳಿಯುವ ಚಾಕ್ಲೇಟ್ 3. ಮೂರನೇ ಸಲ ಒಂದರಂತೆ ಹಂಚಿ ಉಳಿಯುವ ಚಾಕ್ಲೇಟ್ 0. ಪ್ರತಿಯೊಬ್ಬ ಮಗುವಿಗೆ 3 ಚಾಕ್ಲೇಟ್ಗಳು ಸಿಗುತ್ತವೆ. ಚಿತ್ರದಲ್ಲಿರುವ ವಸ್ತುಗಳನ್ನು ಎಣಿಸಿ ಸಮನಾಗಿ ಹಂಚುವುದನ್ನು ಕಲಿಯೋಣ. 6 ಹಣ್ಣುಗಳನ್ನು 2 ಭಾಗಗಳಿಗೆ ಸಮನಾಗಿ ಹಂಚಿದಾಗ ಪ್ರತಿಯೊಂದು ಭಾಗಕ್ಕೆ 3 ಹಣ್ಣುಗಳು ಸಿಗುತ್ತವೆ. 4 ಪೆನ್ಸಿಲ್ಗಳನ್ನು 2 ಭಾಗಗಳಿಗೆ ಸಮನಾಗಿ ಹಂಚಿದಾಗ ಪ್ರತಿಯೊಂದು ಭಾಗಕ್ಕೆ 2 ಪೆನ್ಸಿಲ್ಗಳು ಸಿಗುತ್ತವೆ. ಚಿತ್ರದಲ್ಲಿ ಗೆರೆ ಎಳೆಯುವ ಮೂಲಕ ಸೂಚಿಸಿದಷ್ಟು ಸಮಭಾಗ ಮಾಡೋಣ. 2 ಸಮಭಾಗ, 3 ಸಮಭಾಗ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ನಮ್ಮ ಲೈಬ್ರರಿ